ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ನಾನಿವತ್ತು ಬ್ಯೂಟಿ ರಿಲೇಟೆಡು ಕೆಲವೊಂದು ನನಗೆ ತಿಳಿದಿರುವಂಥ ಟಿಪ್ಸ್ಗಳನ್ನ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಯೂಟಿ ಅಂದರೆ ತುಂಬ ವೈಟ್ ಇರೋದು ಅಥವಾ ತುಂಬ ವೈಟ್ ಇದ್ದರೆ ಅದು ಬ್ಯೂಟಿ ಅಲ್ಲ, ಅಥವಾ ಬ್ಲ್ಯಾಕ್ ಇದ್ದರೆ ಅದು ಬ್ಯೂಟಿ, ತುಂಬ ಚೆನ್ನಾಗಿದ್ದಾರೆ ಸೌಂದರ್ಯ ಇಲ್ಲ ಅಂತಲೂ ಅಲ್ಲ. ಬ್ಯೂಟಿ ಅಂದರೆ ಯಾವುದೇ ಪಿಂಪಲ್ ಮಾರ್ಕ್ ಇಲ್ಲದೆ, ಪಿಂಪಲ್ಸ್ ಇಲ್ಲದೆ, ಆ ರ್ಯಾಷಸ್ ಇಲ್ಲದೆ, ಏನೂ ಇಲ್ಲದೆ ಫೇಸ್ ತುಂಬ ಕ್ಲಿಯರ್ ಇರುತ್ತಲ್ಲ, ಅವರು ಕಪ್ಪಾಗಲಿ ಬಿಳಿಯಾಗಾದರೂ ಇರಲಿ, ಹೇಗಾದರೂ ಇರಲಿ, ಯಾವುದೇ ಮಾರ್ಕ್ಸ್ ಇಲ್ಲದೆ ತುಂಬ ಕ್ಲಿಯರ್ ಫೇಸ್ ಇಟ್ಕೊಂಡು ಒಂದು ಅಟ್ರಾಕ್ಟಿವ್ನೆಸ್ನ ಇಟ್ಕೊಂಡಿರ್ತಾರಲ್ಲ, ಅದನ್ನು ಬ್ಯೂಟಿ ಅನ್ಬೋದು. ಆ ಅಟ್ರಾಕ್ಟಿವ್ ಫೇಸ್ನ ಇಟ್ಕೋಬೇಕು ಅಂದರೆ ನಾವು ನಮ್ಮ ಜೀವನದಲ್ಲಿ ಅಂದರೆ ಹೆಲ್ತ್ ರಿಲೇಟೆಡ್ ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಇವತ್ತಿನ ದಿನಗಳಲ್ಲಂತೂ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಹಂಗಿರೋಕ್ಕಾಗೋದಿಲ್ಲ. ಮೇಯ್ನು ತುಂಬ ಜನಕ್ಕೆ ಪಿಂಪಲ್ಸ್ದೇ ಪ್ರಾಬ್ಲಮ್ಮು. ಫೇಸಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾ ಇರುತ್ತೆ. ಏನು ಮಾಡಿದ್ರೂ ಹೋಗ್ತಾ ಇರಲ್ಲ. ಇದಕ್ಕೆ ಸೊಲ್ಯೂಷನ್ಸ್ ಏನು ಅಂತಲೇ ತುಂಬ ಜನ ಹುಡುಕ್ತಾ ಇರ್ತಾರೆ. ಯಾರಿಗೆಲ್ಲ ಪಿಂಪಲ್ಸ್ ಇರುತ್ತೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ತುಂಬ ಇತ್ತೀಚಿನ ಮಕ್ಕಳು ಕೂಡ ನೋಡಬೇಕು ಅಂತ ಇಷ್ಟಪಡ್ತೀನಿ. ಸಾಧ್ಯ ಆದರೆ ಅವ್ರಿಗೆ ತಲುಪಿಸಿ. ಈ ನಾರ್ಮಲಿ ಪ್ರಾಬ್ಲಮ್ಸ್ ಯಾರಿಗೆಲ್ಲ ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತಲ್ಲ, ಅಬೌಟ್ 20 ಇಯರ್ಸ್ ಮೇಲೂ ಸಿಕ್ಕಾಪಟ್ಟೆ ಪಿಂಪಲ್ಸು, ರ್ಯಾಷಸ್ಸು ಇಷ್ಟೆಲ್ಲ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇರುತ್ತೆ ಅಂತಲೂ ಫಸ್ಟು ತಿಳ್ಕೊಬೇಕಲ್ವ. ಈ ಟೀನೇಜ್ ಏಜ್ ಅನ್ನೋದಕ್ಕಿಂತ ಪ್ಯೂಬರ್ಟಿ ಏಜ್ ಎಲ್ಲ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಇಬ್ಬರಿಗೂ ಇದು ಸಂಬಂಧಪಟ್ಟಿರೋದೇನೆ. ಈ ಪ್ಯೂಬರ್ಟಿ ಏಜಲ್ಲಿ ನಮ್ಮ ಬಾಡೀಲಿ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ನಮ್ಮ ಫೇಸಲ್ಲಿ ತುಂಬ ನಮ್ಮ ಫೇಸ್ ಇಡೀ ಬಾಡಿನೇ ಪ್ರಾಬ್ಲಮ್ಸ್ ಆಗಲ್ಲ, ಅದು ನಮ್ಮ ಬಾಡಿನ ಆ್ಯಕ್ಚುಲಿ ನಮ್ಮ ಮುಂದಿನ ಫ್ಯೂಚರ್ಗೆ ರೆಡಿ ಮಾಡ್ತಾ ಇರುತ್ತೆ. ಬಟ್ ನಮಗದು ಪಿಂಪಲ್ಸ್ ಆಗ್ತಾ ಇರೋದು ಅದೆಲ್ಲ ನೋಡ್ಬಿಟ್ಟು ನನಗೇನೋ ಸಮಸ್ಯೆ ಆಗ್ತಾ ಇದೆ ಬಾಡೀಲಿ ಅಂತ ಅಂದ್ಕೊಳ್ತೀವಿ. ಆ ಏಜಲ್ಲಿ ಅದರ ಅನುಭವ ಇರೋಲ್ಲ, ಅವ್ರು ಆ ಥರ ಅಂದ್ಕೊತಾರೆ. ಅವ್ರು ಹಂಗೆ ಅನ್ಸುತ್ತಲ್ಲ, ಹಾಗಾಗಿ ಹೋಗ್ಬಿಟ್ಟು ಫ್ರೆಂಡ್ಸ್ ಹೇಳ್ತಾರೆ ಕೆಲವರು. ಅಂದರೆ ಅವ್ರಿಗೆ ಯಾವುದೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ವಾಸಿಯಾಗಿರುತ್ತೆ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಅಂತ ಆ ಕ್ರೀಮ್ಗಳನ್ನ ಮತ್ತು ಕೆಲವು ಮಾತ್ರೆಗಳನ್ನ ಮಾತ್ರೆ ಅಂದರೆ ಸಜೆಷನ್ ತೊಗೊಳ್ತಾರೆ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಆ ಏಜಲ್ಲಿ ಯಾವುದೇ ಟ್ರೀಟ್ಮೆಂಟ್ನ ತೊಗೋಬಾರ್ದು. ಯಾವುದೇ ಮೆಡಿಸಿನ್ನು, ಯಾವುದೇ ಕ್ರೀಮ್ನು ಏನೂ ಅಪ್ಲೈ ಮಾಡಬಾರ್ದು ಫೇಸಲ್ಲಿ. ಆ್ಯಕ್ಚುಲಿ ಆ ಏಜಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅದು ಒಳಗಡೆ ಆಗಿರೋಂಥ ಪ್ರಾಬ್ಲಮ್ಸಿಂದ ನಮಗೂ ಹೊರಗಡೆ ಅದು ತೋರಿಸ್ತಾ ಇರುತ್ತಲ್ವ, ಪಿಂಪಲ್ಸ್ ಆಗಿರುತ್ತೆ. ಸೊ ನಾವು ಒಳಗಡೆ ಅದನ್ನು ನಾರ್ಮಲ್ ಮಾಡ್ಕೋಬೇಕು. ಒಂದು 2ರಿಂದ 3 ವರ್ಷ ಬಿಟ್ಟರೆ ಅದಾಗೆ ನಾರ್ಮಲ್ ಆಗುತ್ತೆ. ಬಟ್ ಅದನ್ನು ನಾರ್ಮಲ್ ಮಾಡ್ಕೊಳ್ದೆ ಮೇಲ್ಗಡೆ ಏನೋ ಹಚ್ಚೋದ್ರಿಂದ ಯಾವುದು ವಾಸಿಯಾಗಲ್ಲ, ಮತ್ತಷ್ಟು ಜಾಸ್ತಿ ಆಗುತ್ತೆ. ಆ ಏಜಲ್ಲಿ ಹೆಂಗೋ ಒಂದು 6 ಮಂತು ಏನೋ ಹಚ್ಕೊಂಡು ಒಂದು 6 ಮಂತು ವಾಸಿ ಆಗುತ್ತೆ. ಬಟ್ ಅವ್ರಿಗೆ ಕಾಲಕ್ರಮೇಣ ಅಂದರೆ ಒಂದು 20 ವರ್ಷ, ಒಂದು 18, 20 ಅದನ್ನು ದಾಟಿ 6 ಮಂತ್ ಆದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ಫುಲ್ ಫೇಸ್ ತುಂಬ ಪಿಂಪಲ್ಸ್ ಆಗಿ ಫೇಸ್ನೇ ನೋಡೋಕ್ಕಾಗಲ್ಲ, ಆ ಥರ ಆಗಿರುತ್ತೆ. ದಯವಿಟ್ಟು ಆ ಏಜಲ್ಲಿ ಯಾವುದೇ ಕ್ರೀಮು, ಯಾವುದೇ ಟ್ರೀಟ್ಮೆಂಟ್ನ ತೊಗೋಬೇಡ್ರಿ. ಕೆಲವರಂತೂ ತಿಳಿದು ಮಾಡ್ತಾರೋ ತಿಳಿದೇ ಮಾಡ್ತಾರೋ ಗೊತ್ತಿಲ್ಲ, ಲೇಸರ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿರ್ತಾರೆ. ಆ ಏಜಲ್ಲಿ ಒಂದು ಸತಿ ಸ್ಕಿನ್ ಬರ್ನ್ ಆದರೆ ಮತ್ತೆ ರಿಕವರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆ ಏಜಲ್ಲಿ ಅದು ಅಂದರೆ ನಾನು ಹೇಳಿದ್ನಲ್ಲ, ನಮ್ಮ ಬಾಡಿನ ಮುಂದಿನ ಫ್ಯೂಚರ್ಗೆ ನಮ್ಮ ನೇಚರೇ ರೆಡಿ ಮಾಡ್ತಾ ಇರುತ್ತೆ. ಸೊ ನಾವು ಅದನ್ನು ಇಂಟರ್ಫಿಯರ್ ಆಗಿ ಹಾಳು ಮಾಡ್ಕೋಬಾರ್ದು. ನಾವು ಬೇರೆ ಮಾತ್ರೆ ಅದು ಇದು ತೊಗೊಳೋದ್ರಿಂದ ಬರೀ ಪಿಂಪಲ್ಸ್ ಅಷ್ಟೇ ಪ್ರಾಬ್ಲಮ್ ಆಗಲ್ಲ, ಫ್ಯೂಚರಲ್ಲಿ ಅವ್ರಿಗೆ ಮೇಯ್ನು ಎಲ್ಲರಲ್ಲೂ ಅವರ ಒಂದು ಈ ಗೈನಿಕ್ ರಿಲೇಟೆಡ್ ಹಾಸ್ಪಿಟಲ್ಗಳ ಹತ್ರ ಹೋಗಿ 10 ವರ್ಷ 15 ವರ್ಷ ಆದರೂ ಮಕ್ಕಳಿರೋದಿಲ್ಲ. ಅಂದರೆ ಮಾತ್ರೆಗಳು ತೊಗೊಳೋದು ಅವೆಲ್ಲ ಎಫೆಕ್ಟು ಭಾಳ ಅದ್ರ ರಿಲೇಟೆಡ್ ಆಗ್ತವೆ. ಆ ಏಜಲ್ಲಿ ಯಾವುದೇ ಮಾತ್ರೆ ತೊಗೋಬಾರ್ದು. ಅದಾಗೇ ನಾರ್ಮಲ್ ಆಗೋದಕ್ಕೆ ಒಂದು 2 ಇಯರ್ಸ್ ಟೈಮ್ ಕೊಡಿ. ಯಾವುದೇ ಥರ ಏನೂ ಕೂಡ ಯೂಸ್ ಮಾಡದೆ ಸ್ವಲ್ಪ ಫೇಸ್ ತೊಳ್ಕೊಳೋದು, ಒಳ್ಳೆ ಫುಡ್ ತೊಗೊಳ್ಳಿ. ಇವಾಗಂತೂ ಜಂಕ್ ಫುಡ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಬರೀ ಜಂಕ್ ಫುಡ್ಗಳು. ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ, ಬಾಯಿಗೆ ರುಚಿ ಇರುತ್ತೆ ಅಂತ ತಿಂದುಬಿಡ್ತಾರೆ. ಬಟ್ ಅದ್ರ ಎಫೆಕ್ಟ್ ಏನಾಗಿರುತ್ತೆ ಅಂತ ಅದು ತಿಂದಮೇಲೂ ಗೊತ್ತಾಗುತ್ತೆ. ಕೆಲವರು ತಿಂದರೂ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನೋ ಆಗ್ತಿದೆ, ಹಾಸ್ಪಿಟಲ್ಗೆ ಹೋಗ್ತಾರೆ, ದುಡ್ಡು ಇದೆಯೋ ಇಲ್ವೋ ಕಷ್ಟಪಟ್ಟೋ ಸಾಲ ಮಾಡೋ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬರ್ತಾರೆ. ಬಟ್ ಆ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಅವಶ್ಯಕತೆ ಇದ್ದರೆ ಒಂದು 20 ವರ್ಷದ ಮೇಲೂ ನಿಮ್ಗೆ ಅದೇ ಥರ ಅಲರ್ಜಿ ಥರ ಆಗಿ ಇನ್ಫೆಕ್ಷನ್ ಎಲ್ಲ ಆಗ್ತಾಯಿದ್ರೆ ಫೇಸ್ಗೆ ಹಾಸ್ಪಿಟಲಿಗೆ ತೋರಿಸ್ಕೊಳ್ಳಿ. ಬಟ್ ಈ ಪ್ಯುಬರ್ಟಿ ಏಜಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆ ಏಜಲ್ಲಿ ಟ್ರೀಟ್ಮೆಂಟ್ಸ್ನ ಅವಶ್ಯಕತೆ ಇರೋದಿಲ್ಲ. ಅಲ್ಲೂ ಏನು ತುಂಬ ಪಿಂಪಲ್ಸ್ ಆಗ್ತಾ ಇರಲ್ಲ, ತುಂಬ ಕಡಿಮೆ. ಯಾವಾಗಲೂ ಒನ್ ಟೈಮ್ ಪಿಂಪಲ್ಸ್ ಆಗುತ್ತೆ, ಅದಾಗೇ ಹೋಗ್ತಾ ಇರುತ್ತೆ. ಬಟ್ ನಾವು ಯಾವಾಗ ಮೇಲಿಂದ ಕ್ರೀಮ್ಗಳನ್ನ ಎಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಆಗ್ತೀವಲ್ಲ, ಆವಾಗಲೇ ಆ್ಯಕ್ಚುಲಿ ಅದು ತುಂಬ ದಿನ ತೊಗೊಳುತ್ತೆ, ವಾಸಿ ಆಗೋಲ್ಲ. ಆಯಿಂಟ್ಮೆಂಟ್ ಹಚ್ಚಿದಾಗ ವಾಸಿ ಆಗುತ್ತೆ, ಮತ್ತೆ ರಿಟರ್ನ್ 6 ಮಂತ್ ಆದ ತಕ್ಷಣ ಮತ್ತೆ ಬಂದಿರುತ್ತೆ. ಅವ್ರ ಫೇಸಲ್ಲಿ ಕಳೆನೇ ಇರೋದಿಲ್ಲ. ಕೆಲವ್ರ ಮುಖಗಳನ್ನ ನೋಡಿ, ಈ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಕೆಲವರು. ಕೆಲವ್ರು ಕೇಳ್ತಾರೆ, ಈ ಆ್ಯಕ್ಟರ್ಸು ಇವರೆಲ್ಲ ಏನೇನೋ ಟ್ರೀಟ್ಮೆಂಟ್ ತಗೊಳ್ತಾರೆ, ಅವ್ರಿಗೆಲ್ಲ ಏನೂ ಆಗಲ್ವಾ ಅಂತ. ಅವ್ರಿಗೆ ಈ ಥರ ಕೇಳೋರಿಗೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾರು ತುಂಬ ರಿಚ್ ಇರ್ತಾರಲ್ಲ, ತುಂಬ ರಿಚ್ ಇರ್ತಾರೆ, ಅವರು ಏನೂ ಕೆಲಸ ಮಾಡೋದಿಲ್ಲ, ಆರಾಮಾಗಿರ್ತಾರೆ. ಟೀನು ತೊಗೊಂಬಂದು ಕೈ ಕೊಟ್ಟು ಟೀನ ಕುಡಿದಿರೋ ಟೀ ಕಪ್ನ ಇಸ್ಕೊಳ್ಳೋಷ್ಟು ರಿಚ್ ಇರೋ ಅಂಥವ್ರು ತಗೋತಾರೆ. ಅವ್ರಂದರೆ ಏನು ಅಂದರೆ ಅವ್ರಿಗೆ ಯಾವುದೇ ಇನ್ಫೆಕ್ಷನ್ ಆಗೋದಿಲ್ಲ, ಆರಾಮಾಗಿರ್ತಾರಲ್ವ. ಈ ಮಿಡಲ್ ಕ್ಲಾಸ್ ಜನ ಏನು ಗೊತ್ತಾ, ಕಷ್ಟಪಟ್ಟು ಅಪ್ಪ ಅಮ್ಮ ಏನೋ ಮಾಡಿ ಟ್ರೀಟ್ಮೆಂಟ್ ಅಂತೂ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಹೋಗಿ ಕುಡ್ಸ್ಕೊಂಡು ಬಂದುಬಿಡ್ತಾರೆ, ಮಕ್ಕಳು ಅಳ್ತಿರ್ತಾರೆ ಅಂತ. ಬಟ್ ಮನೆಗೆ ಬಂದು ಮತ್ತೆ ಎಲ್ಲ ಥರ ಕೆಲಸ ಮಾಡ್ತಾರೆ. ಅಂದರೆ ಡಸ್ಟ್ ಅಲರ್ಜಿ ಆಗೋದು, ಅದು ಅವ್ರು ಅಂದ್ಕೊತಾರೆ ನಂಗೆ ಡಸ್ಟ್ ಅಲರ್ಜಿಗೆ ಆಗ್ತಾಯಿದೆ ಅಂತ. ಬಟ್ ಆ ಏಜಲ್ಲಿ ತೊಗೋಬಾರ್ದು, ಹಚ್ಕೋಬಾರ್ದು ಅನ್ನೋ ಎಲ್ಲದನ್ನೂ ಮಾಡಿಬಿಟ್ಟಿರ್ತಾರೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೂ ಸುಮಾರಷ್ಟು ಅಂದರೆ ಕೆಲವೊಂದು ಸ್ಟೆಪ್ಗಳಿದೆ. ನನಗೆ ತಿಳಿದಷ್ಟು ನಾನು ಪ್ರತಿ ವ್ಲಾಗ್ಗಳಲ್ಲೂ ಹೇಳ್ತೀನಿ. ಈ ವಿಡಿಯೋದಲ್ಲೂ ಕೂಡ ಒಂದೆರಡು ಪಾಯಿಂಟ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ತುಂಬ ನೀರು ಕುಡೀರಿ, ಸಾಧ್ಯ ಆದರೆ ಅಲ್ಲ, ನೀರು ಕುಡಿಲೇಬೇಕು. ನಮ್ಮ ದೇಹದಲ್ಲಿ ಸುಮಾರು ಒಂದು 50% ಕಾಯಿಲೆಗಳನ್ನ ವಾಸಿ ಮಾಡೋ ಶಕ್ತಿ ನೀರಿಗಿದೆಯಂತೆ. ಅಂದರೆ ನಾನು ಹೇಳ್ತಾ ಇರೋದು ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ. ಈ ನಾವೇ ತಂದ್ಕೊಳ್ಳೋಂಥ ಕೆಲವೊಂದು ಕಾಯಿಲೆಗಳನ್ನ ನಮ್ಮ ನೀರಲ್ಲೇ ಇದೆಯಂತೆ. ತುಂಬ ನೀರು ಕುಡಿಯೋದ್ರಿಂದ ನಮ್ಮ 50% ಸಮಸ್ಯೆಗಳು ಸಾಲ್ವ್ ಆಗ್ತವೆ. ನೀರು ಅಂದರೆ ನಮ್ಮ ವಿಷಕಾರಿ ಅಂಶಗಳು ಬಾಡಿಯಿಂದ ಎಕ್ಸಿಟ್ ಆಗುತ್ತೆ ಆರಾಮಾಗಿ, ಹೆಚ್ಚು ನೀರು ಕುಡಿಯೋದ್ರಿಂದ. ಇನ್ನೊಂದು, ತರಕಾರಿ, ಸೊಪ್ಪು ಈ ಥರದನ್ನು ಜಾಸ್ತಿ ತಿನ್ನೋಕೆ ಟ್ರೈ ಮಾಡಿ. ಈ ಜಂಕ್ ಫುಡ್ಗಳನ್ನ ಔಟ್ಸೈಡ್ ಸಿಗುತ್ತೆ ಅಂತ ಕಲರ್ ಆ್ಯಡ್ ಮಾಡಿರ್ತಾರೆ, ಟೇಸ್ಟಿಂಗ್ ಪೌಡ್ರುಗಳನ್ನೆಲ್ಲ ಹಾಕಿರ್ತಾರೆ, ಇಂಥ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಆಯಿಲ್ ಫುಡ್ನ ಕಂಪ್ಲೀಟಾಗಿ ಬಿಟ್ಬಿಡಿ. ಈ ಥರ ಪಿಂಪಲ್ಸ್ ಇದೇ ಸಮಸ್ಯೆ ಅನ್ನೋರು ಕಂಪ್ಲೀಟಾಗಿ ಬಿಟ್ಬಿಡೋದೇ ವಾಸಿ. ಪಿಂಪಲ್ಸ್ ಅಷ್ಟೇ ಅಲ್ಲ, ಜಂಕ್ ಫುಡ್ ತಿನ್ನೋದ್ರಿಂದ ಈ ನಾನು ಹೇಳಿದ್ನಲ್ಲ, ಈ ಜಂಕ್ ಫುಡ್ಡು, ಏನೇನೋ ಜ್ಯೂಸು, ಬಾಟಲ್ ಜ್ಯೂಸ್ಗಳು, ಪ್ಯಾಕೆಟ್ ಐಟಮ್ಸ್ ತಿನ್ನೋದ್ರಿಂದ ಮೇಯ್ನ್ ಹೆಣ್ಮಕ್ಳಿಗೆ ಹೊಡ್ತಾ ಬರೋದೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಫ್ಯೂಚರಲ್ಲಿ ನಾನು ಹೇಳಿದ್ನಲ್ಲ, ಗೈನಿಕ್ ಹಾಸ್ಪಿಟಲ್ ತನಕನೂ ಹೋಗಿ ನಿಂತ್ಕೊಂಡ್ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. 10 ವರ್ಷದ ತನಕ ಕಾದಿರೋರು ಇರ್ತಾರೆ. ಆ ಒಂದು ಆ್ಯಕ್ಚುಲಿ ಈ ಪಿಂಪಲ್ಸ್ ಸಮಸ್ಯೆ ಎಲ್ಲ ದೊಡ್ಡ ಸಮಸ್ಯೆನಲ್ಲ. ಆ ಏಜಲ್ಲಿ ಆ ಒಂದು ಸಮಸ್ಯೆನ ಫೇಸ್ ಮಾಡಿರ್ತಾರಲ್ಲ, 8 ವರ್ಷ 10 ವರ್ಷ ಕಾಯೋದು, ಅದು ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ಕೊತೀನಿ. ಬಟ್ ವೆಯ್ಟ್ ಮಾಡಿದ್ರು ಆವಾಗ ನಮ್ಮ ಬಾಡಿನ ನಾವು ಏನೋ ಮಾಡಿ ಸರಿ ಮಾಡ್ಕೊಳ್ತೀವಿ ಅಂದರೆ ತುಂಬಾ ಸಮಯ ಹಿಡಿಯುತ್ತೆ. ಬಟ್ ಆ ಟೈಮಲ್ಲಿ ಆ ಸಮಸ್ಯೆ ಬಗೆಹರಿದೇನೂ ಇರ್ಬೋದು. ಎಷ್ಟೋ ಜನ ಇದ್ದಾರೆ ಆ ರೀತಿ ಸಫರ್ ಆಗಿರೋರು. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ನೀರು ಕುಡೀರಿ, ತರಕಾರಿ, ಸೊಪ್ಪು ಹೆಚ್ಚಾಗಿ ತಿನ್ನಿ. ಸಾಧ್ಯ ಆದರೆ ಇನ್ನೂ ಕೆಲವು ಟಿಪ್ಸ್ಗಳಿದೆ, ನನ್ನ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಇದನ್ನೆಲ್ಲ ಕಂಟ್ರೋಲ್ ಮಾಡಿ. ನಾನು ಹೇಳಿದ್ನಲ್ಲ, ಈ ಪ್ಯುಬರ್ಟಿ ಏಜಲ್ಲಿ ಕಂಪ್ಲೀಟಾಗಿ ಯಾವುದೇ ಕೆಮಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಡಿ. ಸಜೆಷನ್ ಇದ್ದರೆ ತೊಗೊಳ್ಳಿ, ತುಂಬ ಇದೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನನ್ನ ಕೇಳೋದಾದರೆ ತೊಗೋಬೇಡಿ. ಎಲ್ರಿಗೂ ನ್ಯಾಚುರಲ್ಲಾಗಿ ಆಗಿರುತ್ತೆ, ಅದು ನ್ಯಾಚುರಲ್ಲಾಗಿ ಹೋಗುತ್ತೆ. ನನಗೂ ಆಗುತ್ತೆ. ಈ ಪ್ರೆಗ್ನೆನ್ಸಿಲಿ ನೋಡಿಬೇಕಾದ್ರೆ ತುಂಬ ಜನ ದಪ್ಪ ಆಗಿರ್ತಾರೆ, ಕೆಲವರು ಪಿಂಪಲ್ ಮಾರ್ಕ್ಗಳಾಗಿದ್ದರೆ ಅವರಿಗೆ ತಾನಾಗೆ ಹೋಗುತ್ತೆ. ಅಂದರೆ ಡೆಲಿವರಿ ಆದಮೇಲೆ ತಾನಾಗೆ ಅದು ರೆಡ್ಯೂಸ್ ಆಗ್ತಾ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಆ ಕಡಿಮೆ ಆಗೋದಕ್ಕೆ ಕೆಲವೊಂದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಮನೆಯವ್ರಿಗೂ ಅವ್ರಿಗೆ ಕೆಲವೊಂದು ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಅವ್ರು ತಿನ್ನೋ ಊಟದಿಂದ ಕುಡಿಯೋ ನೀರುವರೆಗೂ ಎಲ್ಲನೂ ಕಂಟ್ರೋಲಲ್ಲೇ ಇರುತ್ತೆ. ಕುಡಿಯೋ ನೀರು ಬಿಸಿ ನೀರೇ ಕುಡಿಬೇಕು, ತಿನ್ನೋ ಫುಡ್ಡು ಎಲ್ಲ ಪ್ಲೈನ್ ಫುಡ್ಡು, ಯಾವುದು ಕೂಡ ಈವನ್ ತರಕಾರಿನೂ ಕೆಲವೊಂದು ತಿಂಗಳುಗಳು ಕೂಡ ಕೊಡೋದಿಲ್ಲ. ಅಂದರೆ ಅಷ್ಟು ಹೆಲ್ದಿ ಫುಡ್ಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಆಯಿಲ್ ಅಂತೂ ಕಂಪ್ಲೀಟು ಅವರು ಫುಡ್ಡಲ್ಲಿ ಒಂದು ಹನಿ ಆಯಿಲ್, ನಮ್ಮ ಸೈಡ್ ನನಗೆ ಬೇರೆ ಕಡೆ ಎಲ್ಲ ಗೊತ್ತಿಲ್ಲ, ನಮ್ಮ ಸೈಡಲ್ಲಿ ಒಂದು ಹನಿ ಆಯಿಲ್ನೂ ಕೂಡ ಒಂದು 2 ತಿಂಗಳವರೆಗೂ ಬಾಣ್ತಿ ಅಂದರೆ ಡೆಲಿವರಿ ಆಗಿರುವಂಥ ಹೆಣ್ಣಿಗೆ ಕೊಡೋದಿಲ್ಲ. ಅವಳು ಕಂಪ್ಲೀಟ್ ಒಂದು 3 ಮಂತ್ಸಲ್ಲಿ ಅವ್ರ ಫೇಸಲ್ಲಿರೋಂಥ ಎಲ್ಲ
ಏನಿದೆಯಲ್ಲ ಮಾರ್ಕ್ಸ್ಗಳು, ಪಿಂಪಲ್ಸು ಅಥವಾ ಏನಾದರೂ ಕಲೆ ಥರ ಆಗಿರುತ್ತೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬಂದಿರುತ್ತೆ. ಕಡಿಮೆನೇ ಆಗಿರುತ್ತೆ ಕಂಪ್ಲೀಟಾಗಿ. ಯಾಕೆ ಕಂಪ್ಲೀಟಾಗಿ ಕಡಿಮೆ ಆಗಿರುತ್ತೆ ಅಂದರೆ ಅವರು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ, ಹೆಲ್ದಿ ಊಟ ಮಾಡ್ತಿರ್ತಾರೆ, ತುಂಬ ನೀರು ಚೆನ್ನಾಗಿ ಕೊಡ್ತಿರ್ತಾರೆ, ಅದು ಬಿಸಿ ನೀರು ಕುಡಿತಿರ್ತಾರೆ. ಅಂದರೆ ಹೀಗೆ ಏನೋ ನಾವು ಹೆಲ್ದಿಯಾಗಿರೋದ್ರಿಂದ ಹೆಲ್ದಿ ಫುಡ್ಸ್ ತಿನ್ನೋದ್ರಿಂದಲೂ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋಂಗೆ ಆಯ್ತಲ್ವಾ. ಸೊ ಸಾಧ್ಯ ಆದರೆ ಒಳ್ಳೊಳ್ಳೆ ಊಟ ಮಾಡಿ ಆರೋಗ್ಯವಾಗಿರುವಂಥ ಆರೋಗ್ಯನೂ ಪಡ್ಕೊಂಡಿರ್ತೀರ. ಜೊತೆಗೆ ಸ್ವಲ್ಪ ಎಕ್ಸಸೈಸು, ವಾಕು, ಅಟ್ಲೀಸ್ಟ್ 10 ನಿಮಿಷ ವಾಕ್ ಮಾಡಿ ಸಾಕು, ಹೆಲ್ಪ್ ಆಗುತ್ತೆ ನಿಮಗೆ. ನಿಮ್ಮನ್ನು ನೀವು ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ ಸುಮಾರು ಜ್ಯೂಸ್ಗಳಿದೆ ಇದಕ್ಕೆ ರಿಲೇಟೆಡ್. ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನಾನು ಹೇಳೋ ಮೆಥಡ್ಗಳನ್ನ ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಒಂದು ವಾರ 10 ದಿನಕ್ಕೆಲ್ಲ ಸರಿ ಹೋಗುತ್ತೆ ಅಂತ ನಾನಂತ ಹೇಳಲ್ಲ. ಜಸ್ಟ್ ಅಟ್ಲೀಸ್ಟ್ 3 ಮಂತ್ಸ್ ಆದರೆ ಬೇಕಾಗುತ್ತೆ. ಅಂದರೆ ನೀವು ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರೆ, ಹೊರಗಡೆ ಹೋಗ್ಬಿಟ್ಟು ಜಂಕ್ ಫುಡ್ಡು ಎಲ್ಲ ತಿಂದ್ಕೊಂಡು ಎಲ್ಲನೂ ಹಚ್ಕೊಂಡು ಇದನ್ನು ಫಾಲೋ ಮಾಡ್ತಿದ್ದೀವಿ ಸರಿ ಹೋಗಲಿಲ್ಲ ಅಂತ ಹೇಳ್ಬೇಡಿ. ನಾನು ಹೇಳೋದನ್ನು ನೀಟಾಗಿ ಫಾಲೋ ಮಾಡೋಗೆ ಖಂಡಿತವಾಗ್ಲೂ ಪಿಂಪಲ್ಸ್ ಮಾರ್ಕ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇವನ್ ನಾನು ಕೂಡ ಫಾಲೋ ಮಾಡ್ತೀನಿ. ಡೈಲಿ ನಿಮಗೂ ತೋರಿಸ್ತಾ ಅದನ್ನೇ ನಾನು ಕುಡಿತೀನಿ. ಇವ್ರು ಸುಮ್ಮನೆ ನಮಗೆ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ. ನಿಮಗೆ ತೋರಿಸ್ಬಿಟ್ಟು ನಾನು ಅದನ್ನು ತೊಗೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.